ಹೀರೋ ಅಂತ ಬಂದಾಗ ಚೈ ಡಿ ಬಾಸ್. ನನಗೆ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ಅವರ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಸ್ಕೂಲಲ್ಲಿದ್ದಾಗ ಅವ್ರದ್ದು ದತ್ತಾ ಫಿಲಮ್ ನೋಡಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ. ನನಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ, ಸಖತ್ ಇಷ್ಟ ನನಗೆ. ಅವ್ರ ಆ್ಯಕ್ಟಿಂಗು, ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ. ಆಮೇಲೆ ನಾನು ನಾರ್ಮಲಿ ಆನ್ ಸ್ಕ್ರೀನ್ಗಿಂತ ನನಗೆ ಆಫ್ ಸ್ಕ್ರೀನ್ ಕ್ಯಾರೆಕ್ಟ್ರೇ ತುಂಬ ಮುಟ್ಟುತ್ತೆ ಅನಿಸುತ್ತೆ. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಅಷ್ಟೇ. ಸಿ, ನಾವುಗಳೆಲ್ಲ ರಫಾಗಿ ಮಾತಾಡ್ಬೋದು, ಬಟ್ ಮನಸ್ಸಲ್ಲಿ ಏನೂ ಇರಲ್ಲ. ಸೊ ಎಲ್ರಿಗೂ ಅದೊಂದು, ಯಾರ್ಯಾರು ರಫಾಗಿ ಮಾತಾಡ್ತಾರೆ ಅವರೆಲ್ಲ ಕೆಟ್ಟವರಲ್ಲ, ಅಷ್ಟು ರಫ್ ಇರಲ್ಲ. ಅವರು ತುಂಬ ಒಳ್ಳೆಯವರೇ, ಬಟ್ ಮಾತಿನ ಶೈಲಿ ಹಂಗೆ ರೂಢಿ ಆಗ್ತಾ ಬಂದಿರುತ್ತೆ ಅಷ್ಟೇ. ಎಸ್ ಮ್ಯಾಮ್. ಈಗ ಏನಂತಂದರೆ ರಚಿತಾ ರಾಮ್ ಅವರು ಕೂಡ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟವರು, ಅದು ಕೂಡ ದರ್ಶನ್ ಅವರ ಸಿನಿಮಾದಿಂದ, ಬುಲ್ಬುಲಿಂದ. ಸೊ ನೆಕ್ಸ್ಟ್ ಏನಾದರೂ ನೀವು ಸಿನಿಮಾ ಅಂತಂದ್ರೇ ಭಯ ಪಡ್ತಿದ್ರ, ದರ್ಶನ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದ್ರೆ ಆಗಲೂ ಭಯ ಪಡ್ತೀರಾ, ಇಲ್ಲ ಆ್ಯಕ್ಟ್ ಮಾಡ್ತೀರಾ ಅಂತ? ಡೆಫಿನೆಟ್ಟಾಗಿ ಆ್ಯಕ್ಟ್ ಮಾಡ್ತೀನಿ. ಇವಾಗ ನನಗೊಂದು ಫೋಬಿಯಾ ಇದೆ, ಇದು ಯಾರಿಗೂ ಗೊತ್ತಿಲ್ಲ, ಇವತ್ತು ಹೇಳ್ಕೊತಾ ಇದ್ದೀನಿ. ಮೇ ಬಿ ನಮ್ಮಮ್ಮ ಬೈತಾರೇನೋ ಇದು ಹೇಳ್ಕೊಂಡಾದ್ಮೇಲೆ. ಏನು ಅಂತ ಅಂದರೆ, ನನಗೆ ತುಂಬ ಖುಷಿಯಾದರೂ ತಲೆ ಸುತ್ತಿಬಿದ್ದೋಗ್ತೀನಿ. ಹಾಂ, ತುಂಬ ದುಃಖ ಆದರೂ ತಲೆ ಸುತ್ತಿಬಿದ್ದೋಗ್ತೀನಿ. ಅಥವಾ ಶಾಕ್ ಹೇಳಿದ ತಕ್ಷಣ ದಪ್ಪಂತ ಬಿದ್ದೋಗ್ತೀನಿ. ಇದು ನನಗೆ ಭಯ. ನನಗೆ ಅಂದರೆ ಆ ಭಯ ನಾನು ತೊಗೊಳ್ಳೋಷ್ಟು ಸ್ಟ್ರಾಂಗ್ ಇಲ್ವೇನೋ. ಮೇ ಬಿ ದರ್ಶನ್ ಸರ್ ಒಟ್ಟಿಗೆ ನನಗೆ ಯಾವುದೋ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರ್ತಾಯಿದೆ, ಅದು ಆ್ಯಸ್ ಎ ಹೀರೋಯಿನ್ ಅಂತ ಕೇಳಿದ ತಕ್ಷಣ ಎಸ್ ಅನ್ನೋದಕ್ಕಿಂತ ಮುಂಚೆ ತಲೆ ಸುತ್ತಿ ಬಿದ್ದಿರ್ತೀನಿ. ಹಲೋ ಹಲೋ ಅಂತ ಬರ್ತಾ ಇರುತ್ತೆ ಕಾಲಲ್ಲಿ. ಆಮೇಲೆ ಇಟ್ಬಿಟ್ಟು ಓಕೆ ಸರ್, ಕತೆ ಯಾರು ಡೈರೆಕ್ಟರು, ಯಾರು ಪ್ರೊಡ್ಯೂಸರ್, ಯಾರು ಏನು ಕೇಳಿದೆ ಎಸ್ ಎಸ್